ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸ್ಟೂಡೆಂಟ್. ಏನಕ್ಕೆ ನಕ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಅಂದರೆ, ವಿಡಿಯೋ ಸ್ಟಾರ್ಟ್ ಮಾಡ್ತಿರೋ ಅಂಥ ಒಂದು ಟೈಮ್ ರಾತ್ರಿ 10 ಗಂಟೆ. ಏನಕ್ಕೆ ಅಂತಂದರೆ, ಸಾಕಷ್ಟು ಜನ ಕೇಳ್ತಾಯಿದ್ರಿ, ನಮ್ಮ ಮನೇಲಿ ಅಂದರೆ ಅವ್ರವ್ರ ಮನೆಯಲ್ಲಿ ಇಡ್ಲಿ ಮಾಡಿದಾಗ ತುಂಬ ಗಟ್ಟಿಯಾಗುತ್ತೆ, ಅಷ್ಟೊಂದು ನೀವು ತೋರಿಸೋ ಥರ ಸ್ಪಾಂಜಿಯಾಗಿ ಅಥವಾ ಫ್ಲಫಿಯಾಗಿ ಬರಲ್ಲ, ಏನಕ್ಕೆ ಅಂತ ಕೇಳ್ತಾಯಿದ್ರಿ. ನಾನೇನು ತುಂಬ ಏನೋ ನೆನೆಸಿರೋದು ಅವೆಲ್ಲ ಏನೂ ಇಲ್ಲ. ಬಟ್ ಏನು ಅಂತಂದರೆ, ನಾನು ಫಾಲೋ ಮಾಡೋವಂಥದ್ದು 3 ಕಪ್ ಅಕ್ಕಿಗೆ 3/4 ಕಪ್ಪಷ್ಟು ಉದ್ದಿನಬೇಳೆ. ಅಂದರೆ ನಾನು ಪಾವು ಲೆಕ್ಕದಲ್ಲಿ ಹಾಕ್ತೀನಿ. 3 ಪಾವು ಅಕ್ಕಿಗೆ 3/4 ಪಾವು ಉದ್ದಿನಬೇಳೆ. ಅದನ್ನು ಚೆನ್ನಾಗಿ ಒಂದು 4-5 ಸಲ ಉದ್ದಿನಬೇಳೆ ವಾಸನೆ ಹೋಗೋವರೆಗೂ ತೊಳಿಬೇಕಾಗುತ್ತೆ. ಸೊ ದಟ್ ಅವಾಗ ಇಡ್ಲಿ ಕೂಡ ಒಂಥರ ಬೆಳ್ಳಿಗೆ ಬರುತ್ತೆ. ಅದಾದಮೇಲೆ ನೆನೆಸ್ಬೇಕಾದ್ರೇ ಒಂದು ಸ್ವಲ್ಪ ಮೆಂತ್ಯ ಹಾಕ್ತೀನಿ. ಯಾಕೆಂದರೆ ಯೂಶ್ವಲಿ ನಮ್ಮಲ್ಲಿ ದೋಸೆ ಇಡ್ಲಿ ಎಲ್ಲದಕ್ಕೂ ಮೆಂತ್ಯ ಹಾಕ್ತೀವಿ. ಇದನ್ನು ಒಂದು 5ರಿಂದ 6 ಗಂಟೆ ಫುಲ್ ಕ್ಲೀನಾಗಿ ನೆನೆಯೋಕ್ಕೆ ಬಿಟ್ಬಿಟ್ಟಿರ್ತೀನಿ. ಅದಾದಮೇಲೆ ಗ್ರೈಂಡರ್ಗೆ ತುಂಬ ಇದ್ದರೆ ಮಾತ್ರ ಗ್ರೈಂಡರ್ ಯೂಸ್ ಮಾಡೋದು, ಇಲ್ಲ ಅಂತಂದರೆ ಯೂಶ್ವಲಿ ಮಿಕ್ಸಿಲೇ ಹಾಕ್ಬಿಡ್ತೀನಿ, ಯಾಕೆಂದರೆ ಬೇಗ ಆಗುತ್ತೆ ಅಂತ. ಇಲ್ಲಿ ನೋಡಿದ್ವಿ. ಹಾಗೆ ಉದ್ದಿನಬೇಳೆನ ತುಂಬ ನೀರು ಹಾಕಿ ರುಬ್ಕೊಳ್ಳೋಕೆ ಹೋಗ್ಬಿಡಿ. ಇಲ್ಲಿ ನೋಡಿ, ಗಟ್ಟಿ ಹದದಲ್ಲಿರಬೇಕು. ನಾನು ಇದಕ್ಕೆ ನೀರು ಸ್ವಲ್ಪ ಹಾಕಿರೋದು, ಅಂದರೆ ಯೂಶ್ವಲಿ ವಡೆ ಮಾಡ್ತಾರಲ್ಲ ಆ ಹದದಲ್ಲಿ ಹಾಕ್ಕೊಂಡಿರ್ತೀನಿ. ಅದಾದಮೇಲೆ ಅಕ್ಕಿನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇನ್ನೊಂದೇನು ಅಂತಂದರೆ, ಚೆನ್ನಾಗಿ ತೊಳೆದಿರ್ತೀವಲ್ಲ ಅಕ್ಕಿ ಆಗಲಿ ಉದ್ದಿನಬೇಳೆ ಆಗಲಿ, ಆ ನೀರನ್ನ ಚೆಲ್ಲಕ್ಕೆ ಹೋಗಲ್ಲ, ಆ ನೀರನ್ನ ನಾನು ಮಿಕ್ಸಿಗೂ ಹಾಕೋತಾ ಇದ್ದೀನಿ. ಏನಕ್ಕೆ ವಿಡಿಯೋ ಇವಾಗ ಸೆಟ್ ಮಾಡ್ತಿದ್ದೀನಿ ಅಂತಂದರೆ, ರಾತ್ರಿ ನಿಮ್ಗೆ ಹಾಕೋದು ತೋರಿಸಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಎಷ್ಟು ಹುದುಗ್ ಬರುತ್ತೆ ಅಂತ ತೋರ್ಸೋಕ್ಕೆ. ಆ್ಯಕ್ಚುಲಿ 7 ಗಂಟೆಗೆ ಮಿಕ್ಸಿಗೆ ಹಾಕ್ಬಿಟ್ರೆ ಬೆಳಗ್ಗೆ ಆಲ್ಮೋಸ್ಟ್ 7:30-8 ಚೆನ್ನಾಗಿ ಹುದುಗ್ ಬಂದುಬಿಡುತ್ತೆ. ಬಟ್ ಫುಲ್ ಇವತ್ತು ಬ್ಯುಸಿಯಾಗಿ ಹೋಗ್ಬಿಟ್ಟು ಆಗಲೇ ಇಲ್ಲ. ಇವಾಗ ಟೈಮ್ ಆಯಿತು, ಲಿಟ್ರಲಿ 10 ಗಂಟೆಗೆ ಟೈಮ್ ಆಯಿತು. ಸೊ ಹಾಗಾಗಿ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಲ್ಲ. ಆ್ಯಂಡ್ ಉಪ್ಪು ಅಷ್ಟೇ, ಆದಷ್ಟು ಮಿಕ್ಸಿಗೆ ಹಾಕಿ ಉಪ್ಪು ಹಾಕೋಕ್ಕಿಂತ ಎಲ್ಲ ರುಬ್ಕೊಂಡಿದ್ದಾದಮೇಲೆ ಹಾಕ್ಬಿಟ್ಟು ಕೈ ಕ್ಲೀನಾಗಿ ತೊಳ್ಕೊಂಡು ಕೈನಲ್ಲಿ ಮಿಕ್ಸ್ ಮಾಡಿದ್ರೆ ನಮ್ಮ ಕೈ ಅಂದರೆ ಬಾಡಿ ಹೀಟ್ ಇದಕ್ಕೆ ಹೋಗಿ ಹುದುಗು ತುಂಬ ಚೆನ್ನಾಗಿರುತ್ತೆ. ಸೊ ಇದು ರುಬ್ಬಿದಾದ್ಮೇಲೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ಬೆಳಗ್ಗೆ ಮತ್ತೆ ತೋರಿಸ್ತೇನೆ. ಅಕ್ಕಿನ ಈ ಹದಕ್ಕೆ ರುಬ್ಕೊಂಡು, ತುಂಬ ಏನು ಗಟ್ಟಿ ಇಲ್ಲ ನೋಡಿ, ನಾರ್ಮಲಾಗಿ ಈ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಆಲ್ಮೋಸ್ಟ್ ಮುಗೀತು. ಲಾಸ್ಟ್ ಹಾಕ್ಬಿಟ್ಟು ತೋರಿಸ್ತೀನಿ ಎಷ್ಟು ಇದೆ ಅಂತ. ಆ್ಯಂಡ್ ಬೆಳಗ್ಗೆ ಎಷ್ಟು ಕುದಿದು ಬರುತ್ತೆ ಅಂತ ನೋಡೋಣ. ಚೆನ್ನಾಗಿ ರುಬ್ಬಿದ್ದಾದರೆ ಇದು ಆ್ಯಕ್ಚುಲಿ ಗ್ರೈಂಡರ್ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ಇದಕ್ಕೆ ಮಾಮೂಲಿ ನೋಡಿಕೊಂಡು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಬಿಟ್ಟು ಕೈ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಆಗುತ್ತೆ. ಇದೆ ಇದನ್ನು ಜಸ್ಟ್ ಅಲ್ಲಾಡಿಸ್ಬಾರ್ದು. ಆಲ್ಮೋಸ್ಟ್ ಒಂದು 8 ಅವರ್ಸ್ ಅಷ್ಟು ಇದನ್ನು ಹೀಗೆ ಮುಚ್ಚಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಹುದುಗ್ ಬರುತ್ತೆ. ಆ್ಯಂಡ್ ಯೂಶ್ವಲಿ ಸ್ವಲ್ಪ ಬೇಗ ಹಾಕ್ಕೊಳ್ಳಿ, ನಂತರ ತುಂಬ 10 ಗಂಟೆಗೆ ಹಾಕ್ಬಿಟ್ಟು ಬೇಗ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದು ಸ್ವಲ್ಪ ಕಮ್ಮಿ ಇರುತ್ತೆ. ಆದಷ್ಟು 7 o'clock ಅಷ್ಟೊತ್ತಿಗೆ ಹಾಕಿಟ್ಬಿಟ್ರೆ ಬೆಳಗ್ಗೆ 7 o'clock 7:30ಗೆ ಸಕ್ಕತ್ತಾಗಿ ಹುದುಗ್ ಬಂದಿರುತ್ತೆ. ಹಾಯ್, ಗುಡ್ ಮಾರ್ನಿಂಗ್. ರಾತ್ರಿ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಡ್ಲಿಗೆ ಹೇಳಿದ್ದೆ ನಿಮಗೆ, ಇಡ್ಲಿಗೆ ಮಿಕ್ಸಿಗೆ ಹಾಕಿ ಎಲ್ಲ ಮಾಡಿ ಇಟ್ಟಿದ್ದೆ. ಅಷ್ಟೊತ್ತಿಗೆ ಪ್ರೋಟೀನ್ಗೆ ಅಂತ ಕಾಬೂಲ್ ಕಡಲೆ ಬೇಯಿಸಿ ಸಿಂಪಲ್ ಉಸ್ಲಿ, ಬೇರೆ ಖಾರ ಎಲ್ಲ ಏನೂ ಹಾಕಿಲ್ಲ, ಜಸ್ಟ್ ಸ್ವಲ್ಪ ಒಗ್ಗರಣೆ, ಸ್ವಲ್ಪ ಕೊಬ್ಬರಿ. ಆ್ಯಕ್ಚುಲಿ ಈ ಉಸ್ಲಿ ಚೆನ್ನಾಗಿರುತ್ತೆ, ಏನೂ ಇಲ್ದಂಗೆ. ಸಾಂಬಾರು ರೆಡಿ ಇದೆ. ಇಡ್ಲಿಗೆ ಸಾಂಬಾರು ಫ್ರೆಶ್ ಪುಡಿ ಮಾಡ್ಕೊಂಡು ಸಾಂಬಾರು ಮಾಡಿದೆ. ಘಮ ವಾಸನೆ ಬರ್ತದೆ. ನಿಮ್ಮ ವಿಡಿಯೋದಲ್ಲಿ ವಾಸನೆ ಗೊತ್ತಾಗಲ್ಲ. ಆ್ಯಂಡ್ ಇದು ಹಿಟ್ಟು ತೋರಿಸೋಣ ಅಂತ ಅಂದ್ಕೊಂಡೆ. ನೋಡಿ, ನೆನೆ ಅರ್ಧಕ್ಕಿಂತ ಕೆಳಗಿತ್ತು, ಚೆನ್ನಾಗಿ ಹುದುಗ್ ಬಂದಿದೆ. ಎಷ್ಟು ಗಟ್ಟಿ ಹಿಟ್ಟು ಅಷ್ಟಲ್ಲಿಗೆ ಇಲ್ಲಿ ಕಾಣಿಸ್ತಿದೆಯಾ ಬಬಲ್ಸ್ ಎಲ್ಲ, ಅದು ಬಂದಿದೆ ಅಂದರೆ ಫರ್ಮೆಂಟ್ ಚೆನ್ನಾಗಾಗಿದೆ ಅಂತ. ಇಲ್ಲಿ ನೋಡಿ, ಚೆನ್ನಾಗಿ ಒಂದ್ಸಲ ಇದನ್ನು ಈ ಹದಕ್ಕೆ ನಿಮಗೆ ಹಿಟ್ಟು ಬಂತು ಅಂದರೆ ಆಬ್ವಿಯಸ್ಲಿ ಇಡ್ಲಿ ತುಂಬಾ ಚೆನ್ನಾಗಿ ಆಗುತ್ತೆ, ಸಾಫ್ಟಾಗಿ ಆಗುತ್ತೆ. ಇಷ್ಟ. ನಾನೇನು ಬೇರೆ ತುಂಬ ನೆನೆಸಿಡೋದು ಅವೆಲ್ಲ ಏನೂ ಇಲ್ಲ. ಬಟ್ ಒಂದೇನು ಅಂತಂದರೆ, ಉದ್ದಿನಬೇಳೆ ಮತ್ತು ಅಕ್ಕಿ ತುಂಬ ಚೆನ್ನಾಗಿ ತೊಳಿಬೇಕು, ಇಲ್ಲ ಅಂತಂದರೆ ಸ್ಮೆಲ್ ಬಂದುಬಿಡುತ್ತೆ. ಒಂಥರ ಇಡ್ಲಿ ಕೆಲವ್ರ ಕಡೆ ವಾಸನೆ ಇರುತ್ತಲ್ಲ. ಆ್ಯಂಡ್ ನಾರ್ಮಲ್ ಇಡ್ಲಿ ಪ್ಲೇಟ್ ಹಾಕಿ ಇಡ್ಲಿ ಆದಮೇಲೆ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಆಗಿರುತ್ತೆ ಅಂತ.
ಆ್ಯಕ್ಚುಲಿ ಈ ಸ್ಟೀಲ್ ಪ್ಲೇಟಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ತುಂಬ ಚಿಕ್ಕದಾಗಿ ಇಡ್ಲಿಗಳಾಗುತ್ತೆ. ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕಿದ್ವಿ ಅಂದರೆ ಇನ್ನೊಂದು ಪ್ಲೇಟಿಂದ ಕೆಳಗಡೆ ಭಾಗಕ್ಕೆ ಮೆತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಹಿಟ್ಟು ಹಾಕೋಬೇಕಾಗುತ್ತೆ. ಬೇರೆ ತೊಗೋಬೇಕು, ಮಾತಿಲ್ಲ ಅದಕ್ಕೆ ಹೋದರೆ ಸ್ವಲ್ಪ ದೊಡ್ಡದಾಗಿ ಆಗುವಂಥ ಇಡ್ಲಿ ತಗೋಬೇಕು. ಇದರ ಚಿಕ್ಕದು ಅಂದರೆ ಇಡ್ತಾನೆ ಇರಬೇಕು. ಅದ್ರೊಳಗೂ ಯಾರಾದರೂ ಲೈಕ್ ತುಂಬ ಜನ ಬಂದಾಗ ಎಷ್ಟು ಸಲ ಅಂತ ಇಡ್ತಾನೆ ಇರಬೇಕಾಗುತ್ತೆ. ಕರೆಕ್ಟಾಗಿ ತಿಂದರೆ ನಾರ್ಮಲಾಗಿ ತಿಂತಾರೆ ಅಂದರೆ ಒಬ್ಬೇ ಫುಲ್ ತಿನ್ಬೋದು. ಅಷ್ಟು ಇಷ್ಟಿಷ್ಟೇ ಆಗುತ್ತೆ. ಒಳ್ಳೆ ಬೇಬಿ ಇಡ್ಲಿ ಥರ ಆಗುತ್ತೆ. ಫುಲ್ ಸಾಫ್ಟಾಗಿ ಆಗಿದೆ. ಇದನ್ನ ಬಿಸಿ ಹಾಗಾಗಿ ಇನ್ನೊಂದೇನು ಅಂತಂದರೆ ಇಡ್ಲಿನ ತೆಗಿತಿದ್ದಂಗೆ ತಕ್ಷಣ ತೆಗೆದ್ಬಿಟ್ಟು ಕೆಳಗಡೆ ಏನಾರು ಎಲೆ ಹಾಕಿದ್ದೀರಾ ಈ ಥರದಿದ್ರೆ ಕ್ಲೀನಾಗಿ ಬರುತ್ತೆ. ನಾವು ಬರೀ ಎಣ್ಣೆ ಸವರಿ ಮಾಡಿರ್ತೀವಿ ಅಂದರೆ 1 ನಿಮಿಷದಷ್ಟು ಆರಕ್ಕೆ ಬಿಟ್ಟರೆ ಕ್ಲೀನಾಗಿ ಇಡ್ಲಿ ಶೇಪಲ್ಲೇ ಬರುತ್ತೆ. ಇಲ್ಲದ್ರೆ ಒಂಥರ ಮುದ್ದೆ ಆಗೋಗ್ಬಿಡುತ್ತೆ. ಒಂಥರ ಸಾಫ್ಟ್ ಆಗಿರ್ತಲ್ಲ, ಆ ಮುದ್ದೆ ಆಗುತ್ತೆ. ಸೊ 1 ನಿಮಿಷ ಬಿಟ್ಟು ತೆಗಿತೀನಿ. ಆರಿದೆ. ನೋಡಿ ತೆಗ್ದಿದ್ದೀನಿ. ಎಷ್ಟು ನೋಡಿ ಮೃದುವಾಗುತ್ತೆ ಇಡ್ಲಿ, ಗೊತ್ತಾಗ್ತಿದೆಯಾ? ಬಿಸಿ ಇದೆ ಬಟ್ ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ. ಟ್ರೈ ಮಾಡಿ ನೋಡಿ ಇದೇ ಥರ. ಆ್ಯಂಡ್ ಮತ್ತೆ ಕಾಮೆಂಟ್ ಹಾಕ್ಬಿಡಿ ನಮ್ಗೆ ಇಡ್ಲಿ ಮಾಡೋದು ಬರಲ್ವಾ ಅಂತ ನೀವು ತೋರಿಸ್ತಿದ್ದೀರ ಅಂತ. ಆ ಥರ ಅಲ್ಲ, ಲೈಕ್ ಕೆಲವ್ರಿಗೆ ಸುಮಾರು ಜನ ನನ್ನ ಫ್ರೆಂಡ್ಸರೇ ಯಾರ ಮನೆಗೆ ಬಂದಾಗ ನಮಗೆ ಇಡ್ಲಿ ಮಾತ್ರ ಅದು ಸಾಫ್ಟಾಗಿ ಆಗಲ್ಲ. ಯಾಕೆ ನಾನು ಯೂಶ್ವಲಿ ಯಾರೋ ಬಂದಾಗ ಈಸಿ ಅಂತ ಇಡ್ಲಿಗೆ ಹಾಕ್ಬಿಟ್ಟಿರ್ತೀನಿ. ಅವ್ರು ತಿಂತಾರಲ್ಲ ನಮ್ಮ ಮನೇಲಿ, ಅವಾಗ ಅವ್ರು ಏನಂತಾರೆ ಅಂದರೆ ಇಡ್ಲಿ ಎಷ್ಟು ಸಾಫ್ಟ್ ಆಗುತ್ತೆ, ನಮ್ಮ ಮನೇಲಿ ಯಾಕೆ ಹಂಗಾಗಲ್ಲ, ಗಟ್ಟಿ ಆಗುತ್ತೆ ಅಂತಾರೆ. ಆ್ಯಂಡ್ ನನ್ನ ಇನ್ನೊಬ್ಳು ಫ್ರೆಂಡ್ ಹಸ್ಬೆಂಡ್ ಅಂತೂ ಅವ್ರು ಹೆಂಗೆ ಹೇಳ್ತಾರೆ ಅಂದರೆ, ಅವ್ರು ಇಡ್ಲಿ ಮಾಡಿದ್ರೆ ಕ್ಲೀನಾಗಿ ಗೋಡೆ ಮೇಲೆ ಹೊಡೆದ್ರೆ ಬೌನ್ಸ್ ಆಗುತ್ತೆ ವಾಪಸ್ಸು, ಅಂದರೆ ಅಷ್ಟು ಹಾರ್ಡಾಗಿ ಆಗುತ್ತೆ ಅಂತಾರೆ. ಹಾಗಾಗಿ ತೋರಿಸಿದ್ದೀನಿ ಅಷ್ಟೇ. ಸೊ ಯಾರಿಗೂ ಬರಲ್ಲ ಆ ಥರ ತೋರಿಸ್ತಿರೋದಲ್ಲ. ಆ್ಯಂಡ್ ಆ ಥರದೆಲ್ಲ ಕಾಮೆಂಟ್ ಹಾಕೋಕ್ಕೆ ಹೋಗ್ಬಿಡಿ. ನೀವು ಹಾಕಿದ್ರು ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ಬಟ್ ಎನಿವೇಸ್ ಯಾರು ಬರಲ್ವೋ ಅಂದರೆ ಯಾರು ತುಂಬ ಕಷ್ಟಪಡ್ತಿರ್ತಾರೋ ಸಿಂಪಲ್ ಟ್ರಿಕ್ ಟ್ರೈ ಮಾಡಿ ನೋಡಿ. ನಾನು ಬೇರೆ ಅವಲಕ್ಕಿ ಹಾಕೋದು ಅವೆಲ್ಲ ಏನೂ ಹಾಕಿಲ್ಲ. ಜಸ್ಟ್ ಅಕ್ಕಿ, ಉದ್ದಿನಬೇಳೆ ಆ್ಯಂಡ್ ಮೆಂತ್ಯ ಆಪ್ಷನಲ್. ನಮಗೇನು ಅಂತಂದರೆ ಮೆಂತ್ಯ ಹಾಕಿದ್ರೆ ಒಂದು ಸ್ವಲ್ಪ ಆ ಥರ ಲೈಕ್ ಒಳ್ಳೇದು ಅಂತ. ಎಲ್ಲದಕ್ಕೂ ದೋಸೆಗಾಗಲಿ ಇಡ್ಲಿಗಾಗಲಿ ಮೆಂತ್ಯ ಹಾಕ್ತೀನಿ. ಟ್ರೈ ಮಾಡಿ ನೋಡಿ. ಆ್ಯಂಡ್ ನಮ್ಮ ಮನೇಲಿ ಇವತ್ತು ತಿಂಡಿಗೆ ಇಡ್ಲಿ ಸಾಂಬಾರು ರೆಡಿ ಇದೆ. ಸೊ ಆಮೇಲೆ ಸಿಗ್ತೀನಿ. ಇವತ್ತಿನ ಅಪ್ಡೇಟ್ ಏನೂ ಗೊತ್ತಿಲ್ಲ ಇನ್ನು. ಲೈನೇ ಆಚೆ ಹೋಗೋದು ಸುಮಾರು ಕೆಲಸಗಳಿದೆ. ಹೋದರೆ ಎಲ್ಲರೂ ಹೋದರೆ ಡೆಫಿನೆಟ್ಲಿ ನಿಮ್ಗಳ ಜೊತೆನೂ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಜಯನಗರ್ಗೆ ಹೊರಟಿದ್ದೀವಿ. ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಹಾಗೆ ಲಕ್ಷ್ಮಿಗೆ ಓಡಿಸೋಕ್ಕೆ ಸೀರೆ ನೋಡ್ಕೊಂಡು ಬರೋಣ ಅಂತ ಹಾಗೆ ಅಂದ್ಕೊಂಡಿದ್ವಿ. ಒಂದೇ ಸಲ ಹೋದಾಗ ಎಲ್ಲ ಕೆಲಸಗಳು ಆಗುತ್ತೆ ಅಂತ. ಆ್ಯಂಡ್ ಕೆಲವು ಟಾಪ್ಸ್ ಆ್ಯಕ್ಚುಲಿ ಸ್ವಲ್ಪ ಆಲ್ಟ್ರ್ ಮಾಡಿಸ್ಬೇಕಿತ್ತು. ಅದಕ್ಕೆ ಹೆಂಗಿದ್ರು ಹೋಗ್ತಿದ್ದೆ, ಅಲ್ಲಾದ್ರೆ ಒಂದು ಅರ್ಧ ಗಂಟೆಗೆ ರೆಡಿ ಮಾಡಿ ಕೊಡ್ತಾರೆ ಅಂತ 2 ಟಾಪ್ ತೊಗೊಂಡಿದ್ದೀನಿ. ಜಸ್ಟ್ ಟಾಪ್ಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಸ್ಬೇಕಿತ್ತು. ಇದು ಒಂದು, ಹಾಗೆ ಇದು ಒಂದು ಟಾಪ್ ತೋರಿಸಿದೆ ನಿಮಗೆ, ಸ್ಲೀವ್ಸ್ ಅಟ್ಯಾಚ್ ಮಾಡಿಸ್ಬೇಕಿತ್ತು ಅಂತ. ಆ್ಯಂಡ್ ಇದು ಜೀನ್ಸ್ ಪ್ಯಾಂಟ್ ವೆಂಕಟೇಶ್ದು, ಇದೊಂದು ಆಲ್ಟರ್ ಹಾಕ್ಬೇಕಿತ್ತು. ಅದು ತುಂಬ ಉದ್ದ ಇತ್ತು. ಸೊ ಈ 3 ಒಂದು ಬ್ಯಾಗಲ್ಲಿ ಹಾಕಿಟ್ಕೊಂಡ್ರೆ ಒಂದು ಸಲ ಹೋದಾಗ ಎಲ್ಲ ಕೆಲಸಗಳು ಒಬ್ವಿಯಸ್ಲಿ ಮುಗಿಸ್ಕೊಂಡು ಬರಬೇಕಾಗತ್ತೆ. ಆ್ಯಂಡ್ ಕೆಲವು ಕಲರ್ ಮಾತ್ರ ತಲೆಯಲ್ಲಿ ಇಟ್ಕೊಂಡಿರೋದು ತೊಗೊಳಕ್ಕೆ. ಸೊ ಅದು ಸಿಕ್ಕಿದ್ರೆ ನೋಡ್ತೀನಿ, ಹೋಪ್ಫುಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೇನು ಹೋಗ್ಸ್ಕೊಂಡು ಅಲ್ಲೇ ತೊಗೊತೀನಿ ಅಂದರೆ ನಿಮಗೆ ಡಿಟೇಲಾಗಿ ವಿಡಿಯೋ ಎಲ್ಲ ಮಾಡೋಕ್ಕೆ ಅಲ್ಲೇನು ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲೇನು ಬಿಡಲ್ಲ. ಹಾಗಾಗಿ ಇದು ಒಂದು ಬ್ಯಾಗ್, ಯಾಕಂದರೆ ಈಜಾಗ ಅವನು ವೆಂಕಟೇಶ್ನೇ ತಗೊಂಡು ಅಂತ. ಆ್ಯಂಡ್ ಆ್ಯಕ್ಚುಲಿ ಇದು ನಾನು ತೊಗೊಂಡೋಗ್ತಿರೋಂಥ ನನ್ನ ಹ್ಯಾಂಡ್ ಬ್ಯಾಗ್. ಸಿಂಪಲಾಗಿದೆ, ಬೇಕಾದ್ರೆ ಹಿಂಗೆ ಇಟ್ಕೋಗಿಲ್ಲ, ಹಾಕೊಂಡಿಲ್ಲ ನೋವು ಬಂದುಬಿಡುತ್ತೆ. ಹಾಗಾಗಿ ಸಿಂಪಲಾಗಿದೆ. ತುಂಬ ಜನ ಕೇಳ್ತಿರ್ತಾರೆ, ಸೊ ನಾನು ಯಾವಾಗ ಏನು ತೊಗೊಂಡು ಹೋಗ್ತೀನೋ ನಿಮ್ಗಳಿಗೆ ವೀಡಿಯೋನಲ್ಲಿ ಹಾಗೆ ತೋರಿಸ್ತಾ ಇರ್ತೀನಿ. ಇದು ಕೈಯಲ್ಲಿ ಇಟ್ಕೊಳ್ಳೋಂಥ ಬ್ಯಾಗ್. ನನಗೇನಿಲ್ಲ, ಜಸ್ಟ್ ಫೋನ್ ಇದೆ, 1-2 ಫೋನ್, ಟಿಶ್ಯೂ ಪೇಪರ್, ಹಾಗೆ ಕೀಗಳು, ಮನೆಯದು ಇದೆಲ್ಲ ಕೀಗಳಿರುತ್ತೆ. ನಾನು ಸ್ವಲ್ಪ ಕ್ಯಾಶ್ ಅಷ್ಟೇ, ಬಿಟ್ಟು ಏನೇನೂ ಇಲ್ಲ. ಪ್ಲೀಸ್ ಹೊಡೆದಾಗಿ ಸಿಗ್ತೀನಿ ಆಮೇಲೆ. ಸೊ ಫೈನಲಿ ಹಬ್ಬಕ್ಕೆ ಲಕ್ಷ್ಮಿ ಗುಡ್ಸೋಕ್ಕೆ ಸೀರೆ ಪರ್ಚೇಸ್ ಮಾಡಿದ್ದಾಯಿತು. ನನಗೆ ಯಾವ ಥರದ್ದು ಬೇಕೋ ಆ ಥರದ್ದೇ ಸಿಕ್ತು. ಅಂದರೆ ಪರ್ಟಿಕ್ಯುಲರ್ ಕಲರ್ ನೋಡ್ತಾ ಇದೆ, ಹಾಗಾಗಿ ಸಿಕ್ಕಿದೆ. ಈಗ ಅಪ್ ಟು 4th ಬ್ಲಾಕ್ ಹೋಗಿ ಕಾಫಿ ಪುಡಿ ತೊಗೋಬೇಕು. ಹಾಗೆ ನೋಡೋಣ, ಇನ್ನೊಂದು ಸ್ವಲ್ಪ ಕೆಲಸ ಇದೆ. ನಿಮ್ಗೆ ಹೇಳಿದ್ನಲ್ಲ, ಮಾಮೂಲಿ ಬಟ್ಟೆಗಳು ತೊಗೊಂಡು ಬಂದಿದ್ದೀನಿ, ಅದನ್ನು ಆಲ್ಟ್ರ್ ಕೊಡಬೇಕು. ಬಟ್ ಗೊತ್ತಿಲ್ಲ, ಆಗಲೇ ಟೈಮ್ 8
ಕಾಲಾಗೋಗಿದೆ. ಸೊ ನೋಡ್ತೀನಿ ಏನು ಅಂತ. ಸೊ ಆಲ್ಟ್ರ್ ಮಾಡೋಕ್ಕೆ ಅಲ್ಲೇ ಬಂದ್ವಿ. 4th ಬ್ಲಾಕಲ್ಲಿ ಸಾಕಷ್ಟು ಇಟ್ಕೊಂಡಿರ್ತಾರೆ ರೋಡ್ ಸೈಡು. ನಿಮ್ಗಳು ಬೇಕಿದ್ರೆ ಬಂದು ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಮಾಡಿ ಕೊಡ್ತಾರೆ. ಸೊ 3 ಕೊಡಬೇಕಿತ್ತಲ್ಲ, 3 ಆಲ್ಟ್ರ್ ಮಾಡಿಸ್ಕೊಂಡು ಹೊರಟ್ವಿ. ಆ್ಯಂಡ್ ಜಯನಗರ್ನಲ್ಲಿ ಈಗ ರೋಡ್ ಸೈಡೆಲ್ಲ ಏನು ಇಟ್ಕೊಳ್ಳೋಂಗಿಲ್ವಲ್ಲ. ಸೊ ಹಾಗಾಗಿ ನಿಮಗೆ ಕಾಣಿಸ್ತಿದೆಯಾ ರೋಡ್ ಸೈಡ್ ಫುಲ್ ಖಾಲಿ ಖಾಲಿ ಅಂತ ಅನಿಸ್ತಾ ಇತ್ತು. ನಿಮ್ಗಳಿಗೂ ತೋರಿಸೋಣ ಹೆಂಗೆ ಅನಿಸುತ್ತೆ ಅಂತ ಅಂದ್ಕೊಂಡು ಜಸ್ಟ್ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಹಾಗೆ ಸೀರೆ ಯಾವ ಕಲರ್ ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಯಾವ ಕಲರ್ ತೊಗೊಂಡಿರ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಅಂತ ನೀವುಗಳು ಗೆಸ್ ಮಾಡಿ. ಯಾಕೆಂದರೆ ನಾನು ಸಾಕಷ್ಟು ಸೀರೆಗಳು ಇಟ್ಕೊಂಡಿರೋದ್ರಿಂದ ಕಲರ್ಗಳು ಆರ್ಸೋದೇ ಕಷ್ಟ ಆಗೋಯ್ತು. ಬಟ್ ಎನಿವೇಸ್ ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಸಾಕಾಗೋಗ್ಬಿಟ್ಟಿತ್ತು ಅಂತ ಒಂದು ಲೋಟ ಕಾಫಿ ಕುಡ್ಕೊಂಡು ವಾಪಸ್ ಮನೆಗೆ ಹೊರಡೋಣ ಅಂದ್ಕೊಂಡ್ವಿ. ತುಂಬ ಲೇಟ್ ಆಗಿ ಅಲ್ಲಿಂದ ಹೊರಟಾಗಲೇ ಆಲ್ಮೋಸ್ಟ್ 9:30 ಆಗೋಗಿತ್ತು. ಸೊ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಡೆಫಿನೆಟ್ಲಿ ಮಿಸ್ ಮಾಡಿಬಿಡಿ. ಹಾಗೆ ಯಾವ ಸಾರಿ ತೊಗೊಂಡಿರ್ಬೋದು ಅಂತ ಕಾಮೆಂಟ್ ಕೂಡ ಮಾಡಿ. ಸಿಗ್ತೀನಿ ಮತ್ತೆ, ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.